ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಕೂಡ ನಾಡಿನ ಸಮಸ್ತ ಜನರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ಲಾಗ್ನ ನಾನು ಆರಂಭ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿನ ಏನೆಲ್ಲ ಆಯಿತು, ಹಾಗೆ ಏನೆಲ್ಲ ವಿಶೇಷ ಇದೆ, ಗಣೇಶ ಪೂಜೆ ಹೇಗೆಲ್ಲ ಮಾಡ್ತೀವಿ ನಾವು ಕೂಡ ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಗಣೇಶ ಪೂಜೆಗೆ ಬೇಕಾಗಿರೋಂಥ ಒಂದಿಷ್ಟು ಹೂವುಗಳನ್ನು ಮತ್ತು ಗರಿಕೆ ಮುಖ್ಯವಾಗಿ ಅಲ್ವಾ. ಸೊ ಆ ಗರಿಕೆಯನ್ನು ಎಲ್ಲದೂ ಕೂಡ ನಾನು ಹೊರಗಡೆಯಿಂದ ತೊಗೊಂಡು ಬಂದು ಈಗ ಪೂಜೆಗೆ ಎಲ್ಲದೂ ಕೂಡ ರೆಡಿ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮೊದಲು ನಮ್ಮ ಮನೆಯಲ್ಲಿ ಗಣೇಶನ ನಾವು ಕೂರಿಸೋದಿಲ್ಲ ಆ್ಯಕ್ಚುಲಿ. ಸೊ ಮನೆಯಲ್ಲೇ ಯಾವುದಾದ್ರೂ ಮೂರ್ತಿಯನ್ನು ಹಾಗೆ ಇಟ್ಬಿಟ್ಟು ಅಕ್ಕಿ ಕಾಳು ಹಾಕಿ ಪ್ರಸಾದ ಮಾಡಿ ಪೂಜೆಯನ್ನು ಮಾಡ್ತೀವಿ. ಇಷ್ಟೇ, ನಾವು ಸಿಂಪಲ್ಲಾಗಿ ಮನೆಯಲ್ಲಿ ದೇವ್ರ ಪೂಜೆಯನ್ನು ಹೇಗೆ ಮಾಡ್ಕೋತೀವೋ ಹಾಗೆಯೇ ಗಣೇಶನ ಸಪ್ರೇಟಾಗಿ ಒಂದು ಮಣೆ ಮೇಲೆ ಸರಿಯಾಗಿ ಕೂರಿಸ್ಬಿಟ್ಟು ಪೂಜೆಯನ್ನು ಮಾಡುವಂಥದ್ದು. ಸೊ ಅದಕ್ಕೋಸ್ಕರ ಮನೆಯಲ್ಲಿರುವಂಥ ಈ ಮೂರ್ತಿಯನ್ನು ತೊಗೊಂಡ್ಬಿಟ್ಟು ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಆತನಿಗೆ ಸರಿ ಹೋಗೋಷ್ಟು ಹಾರ ಮಾಡ್ಕೊಳ್ಳೋದು. ಹೂವಿನಿಂದನೇ ಈ ಹೂವು ಶ್ರೇಷ್ಠ ತುಂಬಾ ಅಂತ ಹೇಳ್ತಾರೆ, ತುಂಬ ಇಷ್ಟ ಅಂತ ಹೇಳ್ತಾರೆ. ಅದಕ್ಕಾಗಿ ಆ ಹೂವು ಕಣಗಿಲು ಹೂವು ಅಂತ ಹೇಳ್ತಾರೆ. ಗಣೇಶ ಅದನ್ನು ಹಾರ ಮಾಡ್ತಿದ್ದೀನಿ ಈ ಕಡೆ ಬಂದ್ಬಿಟ್ಟು ಇವತ್ತು ಹಬ್ಬದ ದಿನಾನೇ ಮನೆಗೆ ಜೋಕುಮಾರನ ಹಾಡೋದು ಅಂತ ಹೇಳ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ಮಳೆ ಬರಲಿ ಅಂತಲೂ ಏನೋ ಹೇಳ್ತಾರೆ. ಅಷ್ಟೊಂದು ಸರಿಯಾಗಿ ನನಗೆ ಗೊತ್ತಿಲ್ಲ. ಪೂರ್ತಿಯಾಗಿ ತಿಳ್ಕೊಂಡು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ಅವರು ನಮ್ಮ ಮನೆ ಹತ್ರನೇ ಇರೋ ಒಬ್ಬರು ಅಜ್ಜಿ. ಸೊ ಇವರೆಲ್ಲ ನಮ್ಮ ಏರಿಯಾದಲ್ಲಿ ಇರೋವಂಥ ಅಜ್ಜಿನವರು. ಅವರೆಲ್ಲರೂ ಸೇರಿಬಿಟ್ಟು ಜೋಕುಮಾರನ ಹಾಡಿಕೊಂಡು ಮನೆಗೆ ಈ ರೀತಿಯಾಗಿ ಬಂದುಬಿಟ್ಟು ಹಾಡು ಆಡ್ತಾರೆ. ಅವರು ಇಷ್ಟೊತ್ತಿನವರೆಗೂ ಕೂಡ ಹಾಡು ಆಡ್ಕೊಳ್ತಾನೆ ಇದ್ದರು. ಹಾಗೆ ಅದಾಗಿ ನಾವು ಅವ್ರಿಗೆ ಏನಾದರೂ ನಮಗೆ ಸಾಧ್ಯವಾದಷ್ಟು ಅಕ್ಕಿನೋ ಜೋಳನೋ ಏನಾದರೂ ನಾವು ಅವ್ರಿಗೆ ಕೊಡಬೇಕಾಗುತ್ತೆ. ಹಾಗಾಗಿ ನಾನು ಒಳಗಡೆ ಸ್ನಾನಕ್ಕೆ ಕೂತಿದ್ದೆ. ಅದಕ್ಕೋಸ್ಕರ ಸಾಮಾನ್ಯ ಕಡೆಯಿಂದನೇ ಕೊಡಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಯಜಮಾನ್ರಿಗೆ. ಅವಳೇ ಆಗ್ತಾಯಿದ್ದಾಳೆ ನೋಡಿ ಹೇಗೆ. ಅದಕ್ಕೋಸ್ಕರ ಮನೆ ಹೆಣ್ಮಗಳು ಅವಳೇ ಅಲ್ವಾ. ಸೊ ಅವಳ ಕಡೆಯಿಂದನೇ ಮಾಡಿಸ್ತಾ ಇತ್ತು. ಸೊ ತುಂಬ ವಿಶೇಷವಾಗಿ ಇದು ನಮ್ಮ ಕಡೆ ನಡೆಯುವಂಥದ್ದು ಈ ಹಬ್ಬ. ಈ ಹಬ್ಬದಲ್ಲಿ ಜೋಕುಮಾರ ಹುಣ್ಣಿಮೆ ಅಂತ ಬರುತ್ತೆ. ಆ ಹುಣ್ಣಿಮೆವರೆಗೂ ಕೂಡ ಇವರು ಮನೆಗೆ ಈ ರೀತಿ ಅಡ್ಡಾಡಿ ತಿರುಗಾಡಿ ಮನೆ ಮುಂದ್ಗಡೆ ಜೋಕುಮಾರ ಹಾಡೆಲ್ಲ ಹಾಡಿಬಿಟ್ಟು ಅದಾಗಿದ ನಂತರ ಅವರು ಬೇಕಿರೋವಂಥ ಇದನ್ನು ನೀಡ್ತಾರೆ ಜನ ಎಲ್ಲರೂ ಕೂಡ. ಈ ರೀತಿ ಇಲ್ಲ ನಾನು ತಯಾರಿ ಮಾಡಿಕೊಟ್ಟಿದ ನಂತರ ಯಜಮಾನ್ರು ಪೂಜೆ ಎಲ್ಲ ಮಾಡಿಕೊಂಡ್ರು. ಅವ್ರಿಗೆ ಪೂಜೆ ಎಲ್ಲ ಮಾಡೋದು, ಅವ್ರು ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡ್ತಾರೆ. ಮೊದಲಿಂದ ಕೂಡ ಅಷ್ಟೇ ಅಲಂಕಾರ ಮಾಡೋದು, ಪೂಜೆ ಮಾಡೋದು ಅಂದರೆ ಅವ್ರಿಗೆ ತುಂಬಾ ಖುಷಿ. ಅದ್ರ ಜೊತೆಗೆ ಇವತ್ತು ನಮ್ಮ ಸಾಮಾನ್ಯ ಅಕ್ಷರಾಭ್ಯಾಸ ನಮ್ಮ ಗಣಪತಿ ಮುಂದೆನೇ ಇಟ್ಕೊಂಡಿದ್ದೀವಿ. ಅದು ನಮ್ಮ ತಮ್ಮ ಅವರ ಒಂದು ಗಜಾನನ ಮಂಡಳಿ ಅಂತ ಇದೆ. ಸೊ ಅವರು 21ನೇ ವರ್ಷದ ವಿಶೇಷ ಪೂಜೆ ಇದೆ. ಸೊ ವಿಶೇಷ ಪೂಜೆ ಅದು 21ನೇ ವರ್ಷಕ್ಕೆ ನನ್ನ ತಮ್ಮನೇ ಪೂಜೆ ಮಾಡ್ತಾ ಇರೋದು ಅಲ್ಲಿ. ಸೊ ಎಲ್ಲ ಯುವಕ ಮಂಡಳಿ ಸೇರಿ 21 ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದಿರೋದು. ಸೊ ಹಾಗಾಗಿ ಅಲ್ಲಿಂದ ಅವನಿಗೂ ಕೂಡ ತುಂಬ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು, ನಮ್ಮ ತಮ್ಮನಿಗೂ ಕೂಡ. ಸೊ ಹಾಗಾಗಿ ಅವನದೇ ಇವತ್ತು ಪೂಜೆ ಇರೋದ್ರಿಂದ ಸ್ವಲ್ಪ ಬೇಗನೆ ಬನ್ನಿ ಅಂತಲೇ ಹೇಳಿದರು. ನಮಗೆ ಹೋಗ್ಲಿಕ್ಕಾಗಲಿಲ್ಲ. ಆದರೂ ಕೂಡ ಈಗ ಎಲ್ಲ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ಹೊರಡೋಣ ಅಂತ ಇವ್ರನ್ನ ಬೆಳಗ್ಗೆನೇ ಬೇಗನೆ ತಯಾರು ಮಾಡಿತ್ತು. ನಿನ್ನೆನೇ ಸ್ಲೇಟ್ ತಗೊಂಡು ಬಂದು ಅಕ್ಷರಾಭ್ಯಾಸ ಮಾಡಿಸೋದಿದೆ, ಬೆಳಗ್ಗೆ ಬೇಗ ಹೇಳಬೇಕು ಅಂತ ಹೇಳಿದ್ವಿ. ಹಾಗಾಗಿ ಅವರು ಬೇಗ ಆ್ಯಸ್ ಯೂಶ್ವಲೇ ನಾವು ಎಬ್ಸಿರೋದು ಅವ್ರನ್ನ. ಆದರೆ ಅವ್ರಿಗೆ ನಿನ್ನೆ ಎಲ್ಲ ಹೇಳಿತ್ತಲ್ವ, ಅದಕ್ಕೋಸ್ಕರ ಬೇಗ ಸ್ನಾನ ಮಾಡಿಕೊಂಡ್ರು. ನಾವೆಲ್ಲ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗೋಗ್ಬಿಡ್ತು. ಅವ್ರಿಗೆ ಸ್ನಾನ ಮಾಡಿಸಿ ನಿಂತುಬಿಟ್ರೆ ಸ್ವಲ್ಪ ಬೇಜಾರು ಬಂದುಬಿಡುತ್ತಲ್ವ. ಸೊ ಆ ಕಡೆ ಈ ಕಡೆ ಇಬ್ಬರನ್ನೇ ಆಡ್ಕೊತ ಬೇಜಾರು ಬಂದುಬಿಟ್ಟಿದೆ. ಇವಾಗ ಸಾಕಾಗೋಗಿರೋ ಥರ ಸಾಮಾನ್ಯ ಏನೂ ಮಾತೇ ಕೇಳ್ತಿಲ್ಲ. ಸುಮ್ಮನೆ ಕೂಡ ಅಂದರೆ ಕೊಡ್ತಿಲ್ಲ. ಅವಳಿಗೆ ಪೂಜೆ ಮಾಡೋದು ಅಂತಂದರೆ ತುಂಬ ಖುಷಿ. ಈಗ ಅಕ್ಕಿ ಕಾಳು ಹಾಕೋದು ಅಂದರೆ ತುಂಬ ಖುಷಿ. ಆ ಥರ ಅವಳು. ಗರಿಕೆ ಹುಲ್ಲನ್ನು ನಾನು 5 ಕಡ್ಡಿಯನ್ನು ಬೇರೆ ಮಾಡಿ ಇಟ್ಟಿದ್ದೆ ಅವ್ರ ಕಡೆಯಿಂದ ಗಣೇಶನಿಗೆ ಏರಿಸಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದನ್ನು ತೊಗೊಂಡ್ಬಿಟ್ಟು ಆಟ ಆಡೋದು ಈ ಥರ ಮಾಡ್ತಾಯಿದ್ಲು ಅವಳು. ಸೊ ಅವ್ರನ್ನ ಹಿಡ್ಕೊಂಡು ಮಾಡೋದೇ ಒಂದು ದೊಡ್ಡ ಟಾಸ್ಕ್ ನಮಗೆ. ಬೆಳಗ್ಗೆ ಈ ಥರ ಮನೆಯಲ್ಲಿ, ಅದರಲ್ಲೂ ಏನಾದರೂ ವಿಶೇಷ ಪೂಜೆಗಳು ಅದು ಇದು ಇದ್ದಾಗ ದೊಡ್ಡ ಟಾಸ್ಕ್ ಅಂದರೆ ಇವ್ರನ್ನ ಮೇಂಟೈನ್ ಮಾಡೋದೇ ಆಗಿಬಿಡುತ್ತೆ ನಮಗೆಲ್ಲ. ನಮ್ಮ ಮನೆಯಲ್ಲಿ ಗಣೇಶನ ಹೊರಗಡೆಯಿಂದ ತೊಗೊಂಡು ಬಂದು ಕೂರಿಸೋ ಅಂಥ ಪದ್ಧತಿ ಇಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಇರುವಂಥ ಸಣ್ಣ ಚಿಕ್ಕ ಮೂರ್ತಿ ಏನು ಮನೆಯಲ್ಲಿ ದೇವ್ರ ಪೂಜೆಗೆ ಇಟ್ಕೊಂಡಿರ್ತೀವಲ್ವ ಅದನ್ನೇ ಇಟ್ಟು ಕೂರಿಸುವಂಥದ್ದು. ಬಟ್ ನಮ್ಮದು ಸ್ವಲ್ಪ ಬೆಳ್ಳಿ ಮೂರ್ತಿ ಸ್ವಲ್ಪ ಮುಕ್ಕಾಗೋಗಿತ್ತು. ಆ ತ್ರಿಶೂಲ ಕೈಯಲ್ಲಿ ಹಿಡ್ದಿರೋ ತ್ರಿಶೂಲ ಸ್ವಲ್ಪ ಮುಕ್ಕಾಗೋಯಿತು. ಸೊ ಆ ಥರ ಮುಕ್ಕಾಗಿರೋದು ಯಾವುದು ಇಡೋದು ಬೇಡ ಅಂತ ಹೇಳ್ಬಿಟ್ಟು ತೆಗೆದು
ಅದ್ರ ಬದಲಾಗಿ ಹೋದ ವರ್ಷ ನಮ್ಮ ಸಮನ್ವೀರ ಹಾಕಿ ಕಟ್ಟಿದಾಗ ಈ ಮನೆಗೆ ಹೊಸ ಮನೆಗೆ ಬಂದಿದ್ದ ನಂತರ ಗಣೇಶ ಮೂರ್ತಿ ಬೇಕು ಅಂತಲೇ ಅವ್ರ ಪಪ್ಪ ತುಂಬ ಚೆನ್ನಾಗಿದೆ ಈ ಮೂರ್ತಿ ಅಂತ ಹೇಳಿಬಿಟ್ಟು ಇಷ್ಟಪಟ್ಟು ಆವತ್ತಿನ ದಿನವೇ ನೆನಪಿಗೋಸ್ಕರ ಇರುತ್ತೆ ಸಮನ್ವಿ ಮನೆಗೆ ಬಂದಿದ್ದ ನಂತರ ರಾಖಿ ಕಟ್ಟಿದ್ದು ಅಂತ ಹೇಳಿಬಿಟ್ಟು ಆ ಮೂರ್ತಿಯನ್ನು ತೊಗೊಂಬಂದಿದ್ರು. ಅದನ್ನು ಟಿ ವಿ ಕ್ಯಾಬಿನಲ್ಲಿ ಇಟ್ಟಿದ್ವಿ. ಸೊ ಅದೇ ಮೂರ್ತಿ ಯಾವುದಾದ್ರೂ ಏನು ಗಣಪತಿ ಅಂತ ಅಂದ್ಕೊಂಡು ಆ ಮೂರ್ತಿಯನ್ನು ನಾವು ದೇವರ ಒಂದು ಜಗಲಿ ಮೇಲೆ ಇಟ್ಬಿಟ್ಟು ಇವತ್ತು ಅದೇ ಮೂರ್ತಿಗೆ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಸೊ ಪೂಜೆ ಎಲ್ಲ ಆಗಿದ ನಂತರ ಎಲ್ಲರೂ ಸೇರಿಬಿಟ್ಟು ಈ ರೀತಿ ಕೂತ್ಕೊಂಡು ಸ್ವಲ್ಪ ಖುಷಿಯಾಗಿ ಮಾಡ್ಕೊಂಡ್ವಿ. ನಾನು ಮಂತ್ರ ಹೇಳ್ದಂಗೆಲ್ಲ ನೀವು ಹೇಳ್ಬೇಕಾ? ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪ ಶಾಂತಹೇ ಓಂ ಗಜಾನನಂ ಭೂತಗಣಾಧಿಸೇವಿತಂ ಕಪಿಸ್ತ ಜಂಬೋ ಫಲಸಾರಭಕ್ಷಿತಂ ಓಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ಶ್ರೀ ವಿಘ್ನೇಶ್ವರ ಪಾದಪಂಕಜಂ. ಜೇಜಿ ಮಾಡ್ಕೊಡಪ್ಪ, ಜೇಜಿ ತತ್ರ ವಿದ್ಯಾ ಬುದ್ಧಿ ಆಯುರಾರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಪ್ಪ. ಸೊ ಎಲ್ಲ ಯಜಮಾನರು ಪೂಜೆಯನ್ನು ಮಾಡಿದಾಗಿದ ನಂತರ ಎಲ್ಲರೂ ಸೇರಿ ಈ ರೀತಿ ಸಂಕಲ್ಪ ಮಾಡಿಕೊಂಡು ಅದರಲ್ಲೂ ಕೂಡ ಗಣೇಶನ ಸ್ತೋತ್ರಗಳನ್ನು ಹೇಳ್ಕೊಂಡು ಮಂತ್ರಗಳನ್ನು ಮಕ್ಕಳ ಮುಂದೆ ಇವೆಲ್ಲ ಕಲಿಸೋದ್ರಿಂದ ಆ ಮಕ್ಕಳಿಗೂ ಕೂಡ ಅದೇನೋ ಒಂದು ಸ್ವಲ್ಪ ಆ ಸಂಸ್ಕಾರ ಅನ್ನೋದು ನಾವು ಅವ್ರ ಮುಂದೆ ಹಾಕ್ಕೊಡೋದ್ರಿಂದ ಅವರು ಮುಂದುವರ್ಸ್ಕೊಂಡು ಹೋಗ್ತಾರಲ್ವ. ಇದೆಲ್ಲ ಕೂಡ ನಾವು ಕುಟುಂಬ ಸಮೇತವಾಗಿ ಈ ರೀತಿ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಪದ್ಧತಿಯನ್ನು ಬೆಳೆಸ್ಕೊಂಡು ಹೋಗ್ತೀವಿ. ಸೊ ಅದು ನನ್ನ ಮಗನಿಗೆ ಈ ರೀತಿ ಮಂತ್ರ ಹೇಳ್ಕೊಡೋದು, ಸ್ತೋತ್ರಗಳನ್ನು ಹೇಳ್ಕೊಡೋದು ಅವನಿಗೇನೋ ಒಂಥರ ಖುಷಿ. ಅವ್ನಿಗೆ ಹೇಳ್ಕೊಡ್ರಿ ಅಂತ ಹೇಳ್ತಿರ್ತಾನೆ, ಅವನಿಗೆ ಕಲಿಸೋದು ಹೇಳ್ಕೊಡೋದು, ಅವನು ನಾವು ಹೇಳಿದಾಗೆ ಅದನ್ನು ಹೇಳ್ತಾ ಇರ್ತಾನೆ. ಸೊ ಕೆಲವೊಂದಿಷ್ಟು ಸ್ಕೂಲಲ್ಲಿ ಕೂಡ ಅವನು ಕಲ್ತಿದ್ದಾನೆ. ಹಾಗಾಗಿ ಅವುಗಳನ್ನು ಹೇಳಿದಾಗ ಆ ಮಕ್ಕಳಿಗೂ ಕೂಡ ಅವನಿಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ ಎಲ್ಲೋ ಒಂದು ಕಡೆ. ಹಾಗಾಗಿ ಈ ರೀತಿಯಾಗಿ ಎಲ್ಲ ಪೂಜೆ ಆಗಿದ ನಂತರ ಎಲ್ಲರೂ ಸೇರಿ ಈ ರೀತಿ ಮಾಡ್ಕೊಂಡ್ವಿ. ಈ ಕಡೆ ಪುಸ್ತಕದ ಪೂಜೆ ಎಲ್ಲ ಆಗಿತ್ತಲ್ವ, ಅದಕ್ಕೂ ಕೂಡ ಅವನ ಕಡೆಯಿಂದ ಸ್ವಲ್ಪ ಬರ್ಸೋದು ಅದನ್ನು ಮಾಡಿಕೊಡ್ತಾ ಇದ್ದೀವಿ. ಗಣೇಶನ ಚತುರ್ಥಿ ಬಗ್ಗೆ ಇರುವಂಥ ಕೆಲವೊಂದಿಷ್ಟು ನನಗೆ ಗೊತ್ತಿರೋವಂಥದ್ದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದರಲ್ಲೂ ಕೂಡ ಈ ಒಂದು ಚೌತಿ ಚಂದ್ರನ ನೋಡಬಾರ್ದು ಅಂತ ಹೇಳ್ತಾರೆ. ಗಣೇಶನ ಚೌತಿ ದಿನ ಯಾವತ್ತೂ ಕೂಡ ನಾವು ಚಂದ್ರನ ನೋಡಬಾರ್ದು. ಚೌತಿ ಚಂದ್ರ ಅಂತಲೇ ಕರೀತಾರೆ. ಚೌತಿ ಚಂದ್ರನ ನೋಡಿದರೆ ಅಪವಾದ ತಪ್ಪದು ಅಂತ ಅಂತಲೇ ಶಾಪ ಕೊಟ್ಟಿದ್ದಾನೆ ಗಣೇಶ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಒಂದು ವೇಳೆ ಅಪ್ಪಿ ತಪ್ಪಿ ಏನಾದರೂ ಚಂದ್ರ ನಿಮ್ಮ ಕಣ್ಣಿಗೆ ಕಾಣಿಸಿದರೆ, ಅದು ಏನಾದರೂ ನೀವು ನೋಡಿದರೆ ಅದು ಒಂದು ಅಪವಾದನೂ ತಪ್ಪೋದಿಲ್ಲ ವರ್ಷವಿಡೀ. ಹಾಗೆ ಅದೊಂದು ದೋಷ ಕೂಡ. ಆ ದೋಷ ಪರಿಹಾರಕ್ಕಾಗಿ ಏನು ಮಾಡ್ಕೋಬೇಕು ಅಂತ ಅಂದರೆ, ಶಮಂತಕ ಮಣಿ ದರ್ಪಣ ಅನ್ನೋ ಒಂದು ಕತೆ ಇದೆ, ಪುಸ್ತಕ ಸಿಗುತ್ತೆ. ಆ ಪುಸ್ತಕವನ್ನು ತೊಗೊಂಡ್ಬಿಟ್ಟು ಕಥೆಯನ್ನು ಓದ್ಕೋಬೇಕು, ಅಥವಾ ಬೇರೆಯವ್ರ ಕಡೆಯಿಂದ ಅದನ್ನು ಓದೋದನ್ನು ಕೇಳಬೇಕು. ಅದರಿಂದ ಆ ದೋಷ ಪರಿಹಾರ ಆಗುತ್ತೆ. ಆ ಒಂದು ಅಪವಾದ ತಪ್ಪದು ಅಂತ ಏನಿದೆ ಅಲ್ವಾ, ಅದು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಈಗ ಯೂಟ್ಯೂಬ್ ಚಾನಲಲ್ಲಿ ಕೂಡ ಮೇ ಬಿ ಅದು ಶಮಂತಕ ಮಣಿ ದರ್ಪಣ ಕತೆ ಸಿಗ್ಬೋದೇನೋ. ಸಿಕ್ಕರೆ ಅದನ್ನು ಕೂಡ ಕೇಳ್ಕೊಬೋದು. ಆ್ಯಕ್ಚುಲಿ ಇದನ್ನು ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರಿಗೆ ಈ ವಿಷಯ ಗೊತ್ತಿಲ್ಲ. ಆ್ಯಕ್ಚುಲಿ ಈ ವಿಷಯನ ನಾನು ನನ್ನ ಹಳೆ ಚಾನಲಲ್ಲಿ ಕೂಡ 1 ವರ್ಷದ ವೀಡಿಯೋನಲ್ಲಿ ಹೇಳಿದ್ದೆ, ಚೌತಿ ಗಣೇಶನ ಬಗ್ಗೆ. ಸೊ ಆಗ ಹೇಳಿದಾಗ ಕೆಲವೊಬ್ಬರು ನಮಗೆ ಗೊತ್ತಿರಲಿಲ್ಲ, ನೀವು ಹೇಳಿದ್ದಕ್ಕೆ ಒಳ್ಳೆಯದಾಯಿತು ಅಂತಲೇ ಹೇಳಿದರು. ಅದಕ್ಕಾಗಿ ಇನ್ನೂ ಯಾರಾದರೂ ಗೊತ್ತಿಲ್ಲದೆ ಇರೋರಿಗೂ ಕೂಡ ಯೂಸ್ ಆಗ್ಬೋದು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ.
ಸೊ ನಮ್ಮನೆ ಗಣೇಶನ ಪೂಜೆ ಅಂತೂ ಮುಗೀತು. ಇದು ಈ ರೀತಿ ನಾವು ಮನೆಯಲ್ಲಿ ಮೊದಲು ಮಾಡಿಕೊಂಡೆ ನಂತರದಲ್ಲಿ ಹೊರಗಡೆ ಬೇರೆ ಗಣೇಶನಿಗೆ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಈ ಪದ್ಧತಿಯನ್ನು ಮಾಡ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ. ಯಾಕೆಂತಂದರೆ ನಾವು ಮನೆಯಿಂದ ಹೊರಗಡೆ ಹೋಗಿ ಅಪ್ಪಿತಪ್ಪಿ ನಮಗೆ ಚಂದ್ರ ಕಣ್ಣಿಗೆ ಕಾಣಿಸ್ಬೋದು. ಇಂಥ ದಿನಗಳಲ್ಲೇ ವಿಶೇಷವಾಗಿ ಕಾಣಿಸ್ಬಿಡ್ತಾನೆ. ಹಾಗಾಗಿ ಬೇಡ ಬೇಡ ಅಂದರೂ ಕಣ್ಣಿಗೆ ಬೀಳೋ ಅಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಮೊದಲು ಮನೆಯಲ್ಲಿ ನಾವು ಈ ರೀತಿ ಪೂಜೆಯನ್ನು ಮಾಡಿಕೊಂಡು ಆತನಿಗೆ ಮೊದಲು ನಾವು ಪೂಜೆಯನ್ನು ಅರ್ಪಿಸಿ ಅದಾಗಿದ ನಂತರ ಕಾಣಿಸಿದರೆ ಏನೂ ತಪ್ಪಿಲ್ಲ ಅಂತಲೂ ಕೆಲವೊಬ್ರು ಹೇಳ್ತಾರೆ. ಬಟ್ ಅವತ್ತಿನ ದಿನ ಚೌತಿ ಚಂದ್ರಮ ಅಂತ ಹೇಳಿದರೆ ಸಾಕು, ಚೌತಿ ದಿನ ಪೂರ್ತಿ ಮುಗಿಯೋವರೆಗೂ ಕೂಡ ಆ ಚಂದ್ರನ ನೋಡಬಾರ್ದು ಅಂತ ಕೆಲವೊಬ್ರು ಹೇಳ್ತಾರೆ. ಅದಕ್ಕೋಸ್ಕರ ನಾನು ಹೇಳಿದ್ದು. ಸೊ ಇವಾಗ ನಮ್ಮದು ಅಂತೂ ಮನೆಯಲ್ಲಿ ಈ ರೀತಿಯಾಗಿ ತುಂಬ ವಿಶೇಷವಾಗಿ ಪೂಜೆ ಎಲ್ಲ ಮುಗೀತು. ಸೊ ಇವಾಗ ಸ್ವಲ್ಪ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಹುರ್ಗಡ್ಲೆ ಪುಡಿ ಏನು ಬರುತ್ತಲ್ವ, ಮೋದಕ ಮಾಡಬೇಕು ಅಂತಲೇ ಅಂದ್ಕೊಂಡೆ. ಮೋದಕ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗಿಬಿಡ್ತು. ಅದಕ್ಕೋಸ್ಕರ ಅದಕ್ಕೆ ಅಂತ ರೆಡಿ ಮಾಡ್ಕೊಂಡಿರೋ ಸ್ಟಫ್ ಎಲ್ಲ ಏನಿರುತ್ತಲ್ವ ಪುಡಿ, ಅದನ್ನೇ ಕೂಡ ನೈವೇದ್ಯಕ್ಕೆ ಮಾಡ್ತಾರೆ. ಸೊ ಹಾಗಾಗಿ ಅದನ್ನೇ ಮಾಡಿಕೊಂಡೆ ನಾನು ನೈವೇದ್ಯಕ್ಕೆ. ಸೊ ಇಲ್ಲಿ ಮಕ್ಕಳಿಗಿಬ್ರಿಗೂ ಕೂಡ ಈ ರೀತಿ ಗಣೇಶನ ಮುಂದೆ ಹಣ್ಣಿಗೆ ಕೂರಬೇಕು ಅಂತೇಳಿ ಕೂರಿಸ್ತಾ ಇದ್ದೀವಿ. ಹಾಗೆ ಇನ್ನೊಂದು ವಿಷಯ ನಾನು ನಿಮಗೆ ಹೇಳಬೇಕು. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲಿಕ್ಕಿಲ್ಲ. ಯಾವತ್ತೂ ಕೂಡ ಮನೆಯಲ್ಲಿ ನಾವು ಗಣೇಶನ ಪೂಜೆ ಮಾಡಿಕೊಂಡಾಗ, ಅದರಲ್ಲೂ ಕೂಡ ಈ ಗಣೇಶ ಚತುರ್ಥಿ ಹಬ್ಬದಲ್ಲಿ ಗಣೇಶನ ಪೂಜೆ ಮಾಡಿದಾಗ ಆತನ ಮುಂದೆ ಯಾವತ್ತೂ ಕೂಡ ಮಂಚದ ಮೇಲೆ ಕೂರೋದಾಯಿತು, ಹಾಗೆ ಚೇರ್ ಮೇಲೆ ಕೂರೋದಾಯಿತು, ನೆಲದ ಮೇಲೆ ಹಾಸ್ಕೊಂಡು ಕೂರೋದಾಯಿತು, ಈ ತಪ್ಪನ್ನು ಮಾಡಲೇಬಾರ್ದು ಅಂತ ಹೇಳ್ತಾರೆ. ಈ ರೀತಿ ಗಣೇಶ ಆದಿಪೂಜಿತ, ಹಾಗೆ ವಿದ್ಯಾ ಗಣಪತಿ ಅಂತಲೇ ಕರಿತೀವಿ. ಸೊ ಆತನ ಮುಂದೆ ಈ ರೀತಿ ಮಾಡೋದು ತುಂಬಾ ತಪ್ಪು ಅನ್ನೋ ಕಾರಣಕ್ಕೆ ಆ ರೀತಿ ಕೂರಬಾರ್ದು ಅಂತ ಹೇಳ್ತಾರೆ. ಸೊ ಗೊತ್ತಿಲ್ಲದೆ ಇರೋರಿಗೆ ಹೇಳೋಣ ಅಂತ ಹೇಳಿದ್ದೀನಿ ಅಷ್ಟೇ. ಸೊ ಇವಾಗ ನಾವು ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಅಂತ ಬಂದ್ವಿ. ಇದು ಬಂದುಬಿಟ್ಟು ನಮ್ಮ ಅಮ್ಮನ ಮನೆ ಏರಿಯಾ ಗಣಪತಿ. ನನ್ನ ತಮ್ಮನ ಫ್ರೆಂಡ್ಸ್ ಅವರೆಲ್ಲ ಯುವಕ ಮಂಡಳಿ ಸೇರಿ 21 ವರ್ಷದಿಂದ ಈ ಒಂದು ಗಣಪತಿಯನ್ನು ಕೂರಿಸೋವಂಥ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷ ವಿಶೇಷವಾಗಿ ಅರ್ಜುನನ ನಾವೇನು ಕಳ್ಕೊಂಡ್ವಿ ಅಲ್ವಾ, ಅದಕ್ಕೋಸ್ಕರ ಆತನ ಒಂದು ಸವಿ ನೆನಪಿಗೋಸ್ಕರ ಈ ರೀತಿ ಮಾಡ್ಕೊಂಡಿದ್ದಾರೆ. ಈ ಥೀಮನ್ನು ಇಟ್ಕೊಂಡು ಮಾಡಿದ್ದಾರೆ. ಪ್ರತಿ ವರ್ಷ ಒಂದೊಂದು ಥೀಮ್ನ ಇಟ್ಕೋತಾರೆ. ಹೋದ ವರ್ಷ ಚಂದ್ರಯಾನ ಉಡಾವಣೆ ಆಗಿದ್ದು ಅದನ್ನು ಇಟ್ಟಿದ್ರು. ಸೊ ಈ ವರ್ಷ ಇದನ್ನು ಇಟ್ಕೊಂಡಿದ್ದಾರೆ. ಸೊ ಇವತ್ತು ಪೂಜೆ ಎಲ್ಲ ನನ್ನ ತಮ್ಮ ಮಾಡಿದ್ದಾನೆ. 21ನೇ ವರ್ಷದ್ದು, ಮೇ ಬಿ ಇದು ಕಡೆ ವರ್ಷ ಅಂತ ಅಂದ್ಕೊಳ್ತೀನಿ. 21ನೇ ವರ್ಷದ್ದು ತುಂಬ ಗ್ರ್ಯಾಂಡಾಗಿಯೇ ಮಾಡಬೇಕು ಅಂತ ಅಂದ್ಕೊಂಡು ಈ ರೀತಿ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಅವರಿಬ್ಬರಿಗೂ ಕೂಡ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮೊದಲು ಗಣೇಶನ ಪೂಜೆ ಮಾಡಿಸ್ಬಿಟ್ಟು ಅದಾಗಿದ್ದ ನಂತರ ಗಣೇಶನ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ನಂತರ ಅವ್ರ ಕಡೆಯಿಂದನೇ ಓಂ ಅನ್ನೋದನ್ನು ಅಕ್ಷರವನ್ನು ಬರೆಸಿ ತಿದ್ದಿಸಿ ಅದಾಗಿದ್ದ ನಂತರ ನಾವು ಅಪ್ಪ ಅಮ್ಮ ಅನ್ನೋ ಒಂದು ಪದಗಳನ್ನು ಅವ್ರಿಗೆ ಕಲಿಸ್ಕೊಟ್ವಿ. ಮೊದಲು ಅಪ್ಪ ಅಮ್ಮ ಅನ್ನೋದು ಕೂಡ ಅವ್ರಿಗೆ ತಿಳಿಬೇಕಲ್ವ. ಮೊದಲು ದೇವರು ಆಗಿದ ನಂತರ ಅವ್ರಿಗೂ ಅಪ್ಪ ಅಮ್ಮ ಅನ್ನೋ ಒಂದು ಗುರುತು ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ನಾವು ಅದನ್ನೇ ಬರೆಸಿದ್ವಿ ಅಷ್ಟೇ. ಸೊ ನನ್ನ ಮಗನಿಗೆ 3ನೇ ವರ್ಷ ಇರುವಾಗ ಇದೇ ಗಣಪತಿ ಮುಂದೆನೇ ನಾವು ಅವನಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದು. ತುಂಬಾ ಒಳ್ಳೆಯದಾಗಿದೆ ಅವನಿಗೂ ಕೂಡ. ಸೊ ನನ್ನ ಸಮನ್ವಿಗೂ ಕೂಡ ಈ ವರ್ಷ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ವಿ. ಅವಳಿಗೂ ಕೂಡ ಇವಾಗ 3 ವರ್ಷ. ಅದಕ್ಕೋಸ್ಕರ ನೆಕ್ಸ್ಟ್ ಇಯರಿಂದ ಅವಳಿಗೂ ಕೂಡ ಸ್ಕೂಲ್ಗೆ ಹಾಕೋದಿದೆ ಅಲ್ವಾ, ಅದಕ್ಕೋಸ್ಕರ ನನ್ನ ತಮ್ಮನಿಗೂ ಕೂಡ ಅಷ್ಟೇ. ಈ ಗಣೇಶನ ಹಬ್ಬ ಬಂತು ಅಂದರೆ ಈ ಗಣೇಶನಿಂದನೇ ಅವನಿಗೂ ಕೂಡ ಅವನ ಜೀವನದಲ್ಲೂ ಕೂಡ ತುಂಬ ಬದಲಾವಣೆ ಆಗಿದೆ. ಅವನು ಕೂಡ ತುಂಬ ಒಳ್ಳೆಯದಾಗಿದೆ. ಸೊ ಎಲ್ರಿಗೂ ಆ ಗಣೇಶ ಒಳ್ಳೇದು ಮಾಡಲಿ ಅಂತ ಎಲ್ಲ ಮಾಡ್ಕೊಂಡ್ವಿ. ತುಂಬ ಖುಷಿ ಅನ್ನಿಸ್ತು. ಸೊ ನೋಡಿ, ನಿನ್ನೆ ಪೂಜೆ ಏನು ಮಾಡಿದ್ವಲ್ವ ಗಣಪತಿಯನ್ನು, ಆ ಗಣಪತಿಯನ್ನು ನಾವು ಇಷ್ಟು ದಿನ TV ಕ್ಯಾಬಿನಲ್ಲೇ ಇಟ್ಟಿದ್ದೆ ನಾನು. ಸೊ ಸ್ವಲ್ಪ ನನಗೆ ಈ ಕಡೆ ಕೂರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಂಟ್ರೆನ್ಸ್ ಬಾಗಿಲಲ್ಲಿ ತೆಗೆದು ಕೂಡಲೇ ಬರೋ ಥರ ಇಲ್ಲಿ ಕೂರಿಸಿದ್ದೀವಿ ನೋಡಿ. ಇಲ್ಲಿ ಸಿಂಪಲ್ಲಾಗಿ ಹಾಗೇ ಇತ್ತು ಇಲ್ಲಿ UPS ಸೀಟಲ್ಲಿ. ಸೊ ಹಾಗಾಗಿ ಗಣೇಶನ ತೆಗೆದುಬಿಟ್ಟು ಇಲ್ಲಿ ಕೂರಿಸ್ಕೊಂಡಿದ್ದೀವಿ. ಒಂದು ಕೆಳಗಡೆ ಒಂದು ಸ್ವಲ್ಪ ಸ್ಟೂಲ್ ಥರ ಇಟ್ಟು ಅದ್ರ ಮೇಲೆ ಬಟ್ಟೆಯನ್ನು ಹಾಕಿ ಗಣೇಶನ ಕೂರಿಸ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬರ್ತಾ ಎಂಟ್ರೆನ್ಸ್ ಆಗುತ್ತೆ ಅಲ್ವಾ. ಸೊ ಅಲ್ಲಿ ಹೋಗ್ತಾ ಹೊರಗಡೆ ಹೋಗೋವರೆಗೂ ಕೂಡ ಗಣಪತಿ ಆಶೀರ್ವಾದ ಪಡ್ಕೊಂಡು, ಹಾಗೆ ಮೇಲ್ಗಡೆ ಏನೋ ಕುದುರೆ ಲಾಳ ಪೂಜೆ ಮಾಡಿ ಹಾಕ್ಕೊಂಡಿದ್ದೀನಲ್ವ, ಅಲ್ಲಿ ಕೂಡ ಆಶೀರ್ವಾದ ಪಡ್ಕೊಂಡು ಹೊರಗಡೆ ಹೋಗೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಒಂದು ಸಿಂಪಲ್ಲಾಗಿ, ನಿಮಗೆ ಗೊತ್ತೇ ಇದೆ ಅಲ್ಲ, ಆಲ್ರೆಡಿ ತುಂಬ ಸರಿ ತೋರಿಸಿದ್ದೀನಿ.
ಬ್ಯಾಂಬೂ ಪ್ಲ್ಯಾಂಟು ಮತ್ತು ಒಂದು ಚಿಕ್ಕದಾಗಿ ಹೆವಿ ಲೈಟ್ ಟ್ರೀನ ಇಟ್ಕೊಂಡಿದ್ದೀನಿ. ಸೊ ಈ ಸ್ವಲ್ಪ ಇನ್ನೂ ವಿಶೇಷವಾಗಿ ಇವತ್ತು ಮನೆಯಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ. ಇತ್ತೀಚೆಗೆ ನನಗೆ ಗಿಡ ಹಾಕೋದು ಅಂದರೆ ತುಂಬಾ ಕ್ರೇಜ್ ಜಾಸ್ತಿ ಆಗೋಗಿದೆ. ಯಾಕೆಂದರೆ ಮಳೆ ಜಾಸ್ತಿ ಬೀಳ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಹೂಗಳು ಬಿಡೋದು, ಗಿಡಗಳು ಎಲ್ಲ ತುಂಬ ಚೆನ್ನಾಗಿ ಬೆಳೀತಿರೋದು ನೋಡಿ ಖುಷಿ ಆಗ್ತಾಯಿದೆ. ಅದಕ್ಕೋಸ್ಕರ ಇಲ್ಲಿ ಮೊನ್ನೆ ಒಂದಿಷ್ಟು ಪಾಟ್ ತೊಗೊಂಡೆ. ನಾನು ಹಾಸ್ಪಿಟ್ಲಿಗೆ ಹೋಗಿದ್ದಾಗ ಸ್ವಲ್ಪ ಶಾಪಿಂಗ್ ಮಾಡಿದಾಗ ಈ ಪಾಟ್ ಕೂಡ ತೊಗೊಂಡಿದ್ದೆ. ಸೊ ಈ ಪಾಟಲ್ಲಿ ಮನೆ ಹೊರ್ಗಡೆ ಬಾಗಿಲಲ್ಲಿ ತುಳಸಿ ಗಿಡ ಇರಲಿಲ್ಲ. ಸೊ ಮನೆ ಬಾಗಿಲಲ್ಲೂ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಪಾಟಲ್ಲಿ ತುಳಸಿ ಗಿಡವನ್ನು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಆ ಕಡೆ ಬೃಂದಾವನ ಕಟ್ಟೆ ಹತ್ರ ಕೂಡ ತುಳಸಿ ಗಿಡ ಇರೋದು, ಅಲ್ಲೇ ಪೂಜೆ ಮಾಡೋದು ಜಾಸ್ತಿ. ಮನೆ ಮುಂದ್ಗಡೆನೂ ಕೂಡ ಇರಲಿ ಅಂತ ಹೇಳ್ಬಿಟ್ಟು ಇದರ ಫ್ರೆಶ್ ಏರ್ ನಮಗೆ ಮನೆ ಒಳಗಡೆ ಬರ್ತಾ ಇದ್ದರೆ ತುಂಬಾ ಒಳ್ಳೆಯದು ಅನ್ನೋ ಕಾರಣಕ್ಕೆ ಈ ಗಿಡವನ್ನು ನಿನ್ನೆ ಕಂಪ್ಲೀಟಾಗಿ ಪಾಟಿಂಗ್ ಮಿಕ್ಸ್ ಮಾಡೋದು, ಕೆಲವೊಂದಿಷ್ಟು ಪಾಟ್ ಎಲ್ಲ ತುಂಬಿ ಬೇರೆ ಬೇರೆ ಗಿಡಗಳನ್ನು ಹಾಕೋದು, ಇದನ್ನೇ ಮಾಡ್ಕೊಂಡ್ವಿ ನಾವು. ಗಣೇಶನ ನೋಡ್ಕೊಂಡು ಬಂದು ಅದಾಗಿದ್ದ ನಂತರ ದರ್ಶನ ಮಾಡ್ಕೊಂಬಂದಿಂದ ಇದೇ ಕೆಲಸನೇ ಮಾಡಿದ್ದೀವಿ. ಸೊ ನಿನ್ನೆ ಫುಲ್ಲು ಬರೀ ಮಳೆ ಬೀಳ್ತಾ ಇತ್ತು. ಹಾಗಾಗಿ ನಾನು ಯಾವುದೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಕೆಲವೊಂದಿಷ್ಟು ಪಾಟ್ ಮೊದಲೇ ಇರೋದನ್ನೇ ಈ ಕಡೆ ಸೈಡಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ, ಅಲ್ಲೊಂದು ಇಲ್ಲೊಂದು. ಕೆಲವೊಂದಿಷ್ಟು ಹೊಸ ಪಾಟ್ಗಳಿಗೂ ಕೂಡ ಬೇರೆ ಬೇರೆ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ಇದು ಒಂದು ಬ್ರಹ್ಮಕಮಲ, ಅದು ಒಂದು ಪುಟ್ಟಿನಲ್ಲಿ ಹಾಕಿದ್ದೆ, ಹಳೆಯ ಪುಟ್ಟಿನಲ್ಲಿ. ಆ ಪುಟ್ಟಿ ಸ್ವಲ್ಪ ಅದು ಎಲ್ಲ ಮುರಿದು ಹೋಗ್ತಾ ಇದೆ. ಅದಕ್ಕೋಸ್ಕರ ಅದನ್ನು ಈ ಪಾಟಲ್ಲಿ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಈ ಪಾಟಲ್ಲಿ ಹಾಕ್ಕೊಂಡೆ. ಅದು ಕೂಡ ಸೊ ಇದು ಒಂದು ಹೊಸ ಪಾಟಲ್ಲೇ ಹಾಕ್ಕೊಂಡೆ. ಹೀಗೆ ಸಣ್ಣ ಪುಟ್ಟ ಇರೋದನ್ನೇ ಅಲ್ಲಲ್ಲಿ ಚೇಂಜಸ್ ಮಾಡಿಕೊಂಡು ಯಾವಾಗ ಸ್ವಲ್ಪ ಇವನ್ನ ಚೇಂಜ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆ್ಯಂಡ್ ಈ ಕಡೆ ಮನಿ ಪ್ಲಾಂಟ್ ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಈ ಕಡೆ ಅಗ್ನಿಮೂಲೆ ಇದು ನಮ್ಮದು. ಸೊ ಅಗ್ನಿಮೂಲೆಯಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದು ಬಂದುಬಿಟ್ಟು ನಾನು ಆನ್ಲೈನಲ್ಲೇ ಬೈ ಮಾಡಿದ್ದು ಮನಿ ಪ್ಲಾಂಟನ್ನು. ಅದನ್ನೇ ಮೊದಲೇ ಹಾಕ್ಕೊಂಡಿದ್ದೆ, ಅಡುಗೆ ಮನೆಯಲ್ಲೇ ಕಿಚನಲ್ಲಿನೇ ಒಂದು ಪಾಟಲ್ಲಿ ಇಟ್ಕೊಂಡಿದ್ದೆ. ಅದೇ ತುಂಬ ಎತ್ತರವಾಗಿ ಬೆಳೆದಿತ್ತು. ಅದ್ರ ಕಟ್ಟಿಂಗ್ಸ್ನೆಲ್ಲ ಮತ್ತೆ ತೆಗೆದುಬಿಟ್ಟು ಇಲ್ಲೇ ಒಂದು ಹೊರಗಡೆ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಈ ಪಾಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಮಾಡ್ಕೊಂಡಿದ್ರಿಂದನೇ ಏನೋ ಒಂಥರ ಫ್ರೆಶ್ನೆಸ್ ಅನಿಸುತ್ತೆ. ಸ್ವಲ್ಪ ನಿನ್ನೆ ಎಲ್ಲ ರೆಸ್ಟ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡಿ ಇದನ್ನೆಲ್ಲ ಮಾಡಿಂದ ಸ್ವಲ್ಪ ಖುಷಿ ಆಯಿತು ಏನೋ ಒಂದು ಸ್ವಲ್ಪ. ಸೊ ಇದು ಸ್ವಲ್ಪ ಯಾಕೋ ಬಾಡಿದಾಗ ಆಗ್ತಾಯಿದೆ, ಇನ್ನೂ ಒಂದೆರಡು ದಿನ ಟೈಮ್ ಹಿಡಿಯುತ್ತೆ ಅಂತ ಅನಿಸುತ್ತೆ. ಸೊ ಇಷ್ಟೆಲ್ಲ ಇವತ್ತಿನ ಒಂದು ವಿಶೇಷ ಇತ್ತು ನೋಡಿ ಫ್ರೆಂಡ್ಸ್. ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇದೊಂದು ಪಾಟ್ ಕೂಡ ಮೊದಲು ಇರಲಿಲ್ಲ, ಮೊದಲು ಇದ್ದರೂ ಕೂಡ ಅದಕ್ಕೇನೆ ಹಾಕಿರಲಿಲ್ಲ. ಅದಕ್ಕೂ ಕೂಡ ಸಿಂಪಲ್ಲಾಗಿ ಇದೇ ಥರ ಒಂದಿಷ್ಟು ಹೂಗಳಷ್ಟೇ ಬಿಟ್ಟರೆ ಎಷ್ಟು ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ಅದೊಂದು ಹಾಕ್ಕೊಂಡೆ. ನೋಡಿ ಈ ಪಾಟಲ್ಲಿ ಸ್ವಲ್ಪ ಈಗಾಗಲೇ ಬಿಸಿಲು ಬಂದಿದ್ದಕ್ಕೆ ಇದರಲ್ಲಿ ಫುಲ್ಲು ಹೂ ಬಿಟ್ಟಿತ್ತು, ಎಲ್ಲ ಬಾಡೋಗಿದೆ. ನೋಡಿ ಹೇಗೆ ಬಾಡೋಗಿದೆ. ಬಿಸಿಲಿದ್ದರೆ ಬೇಗ ಬಾಡೋಗ್ಬಿಡುತ್ತೆ, ಬಿಸಿಲಿಲ್ಲ ಅಂದರೆ ತುಂಬ ಚೆನ್ನಾಗಿ ಹಾಗೇ ಅರಳ್ಕೊಂಡಿರುತ್ತೆ. ಇಲ್ಲಿ ನೋಡಿ ಬಿಸಿಲಿಲ್ಲ, ಅದೇ ಹೂನೇ ಅದೂ ಅದೇ ಪ್ಲ್ಯಾಂಟಿಂದೆ. ಇಲ್ಲಿ ಬಿಸಿಲು ಬೀಳೋದಿಲ್ಲ, ಹಾಗಾಗಿ ಇಲ್ಲಿ ಹಾಗೇ ಇದೆ, ಇನ್ನೂ ಹೂಗಳು ಹಾಗೆ ಬಿಟ್ಕೊಂಡಿದೆ. ಅಲ್ಲಿ ಮಾತ್ರ ಹೂಗಳು ಬಾಡೋಗ್ಬಿಟ್ಟಿದೆ. ಸೊ ಇವತ್ತಿನ ವ್ಲಾಗ್ ಇದೇ ಆಗಿತ್ತು ಫ್ರೆಂಡ್ಸ್, ಮತ್ತೇನು ಇಲ್ಲ. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.